ನೋಟ್ ಪ್ಯಾಡ್ ಓಪನ್ ಮಾಡಿದ್ದೀನಿ. ಎ ಇಂದ ಝಡ್ ವರ್ಗೂ ಟೈಪ್ ಮಾಡ್ತೀನಿ. ನೋಡಿ ಅದು ಹೇಗೆ ಮಾಡ್ತೀನಿ ಅಂತ. ಓಕೆ, ನೋಡಿ ನಾನು ಸ್ಕ್ರೀನ್ ನ ಮಾತ್ರ ನೋಡ್ತಾ ಇದ್ದೀನಿ, ಕೀಬೋರ್ಡ್ ನ ಏನು ನೋಡ್ತಾ ಇಲ್ಲ. ಆಯ್ತಾ, ಈ ತರ ಟೈಪಿಂಗ್ ಮಾಡಬೇಕು. ಯಾವತ್ತೂ ಅಷ್ಟೇ ಸ್ಕ್ರೀನ್ ನ ನೋಡ್ತಾ ಇರಬೇಕು. ಕೀಬೋರ್ಡ್ ನ ನೋಡ್ದಿರಾ ಟೈಪ್ ಮಾಡೋ ತರ ನಮ್ಗೆ ಅಭ್ಯಾಸ ಆಗ್ಬೇಕು. ಇನ್ನೊಂದ್ಸಲ ಎ ಇಂದ ಝಡ್ ವರ್ಗೂ ಮಾಡ್ತೀನಿ. ನೋಡಿ ನಾನು ಮಾತಾಡ್ತಾ ಇದ್ದೀನಿ, ಸೊ ಈ ವಿಡಿಯೋನ ಫಾಸ್ಟ್ ಫಾರ್ವರ್ಡ್ ಏನು ಮಾಡಿಲ್ಲ, ನಾರ್ಮಲ್ ಸ್ಪೀಡಲ್ಲೇ ವಿಡಿಯೋ ರನ್ ಆಗ್ತಾ ಇರೋದು. ನಾನು ಟೈಪ್ ಮಾಡ್ತಾ ಇದ್ದೀನಿ. ಓಕೆ, ಅಲ್ಲಿ ಫೋಕಸ್. ಸ್ಟಾಪ್. ಈಗ ಒಂದು ಟೈಪಿಂಗ್ ಟೆಸ್ಟ್ ತಗೊಳ್ಳೋಣ ಆನ್ಲೈನ್ ಅಲ್ಲಿ. ಒನ್ ಮಿನಿಟ್ ಟೆಸ್ಟ್ ತಗೊಳ್ತೀನಿ. ನಾನೇನು ಈ ವಿಡಿಯೋನ ಫಾಸ್ಟ್ ಫಾರ್ವರ್ಡ್ ಮಾಡ್ತಾ ಇಲ್ಲ, ನಾನು ಮಾತಾಡ್ತಾ ಇರೋದು ಸ್ಲೋ ಆಗೇ ಇದೆಯಲ್ಲ, ನಾರ್ಮಲ್ ಸ್ಪೀಡಲ್ಲೇ. ಸೊ ನಾನು ನಾರ್ಮಲ್ ಸ್ಪೀಡಲ್ಲೇ ಇದು ಟೈಪ್ ಮಾಡ್ತಾ ಇರೋದು, ನನ್ನ ನಾರ್ಮಲ್ ಸ್ಪೀಡ್ ಇದು. ಓಕೆ, ಸೊ ಇಲ್ಲಿ ರಿಸಲ್ಟು ಇದೆ 67 ವರ್ಡ್ಸ್ ಪರ್ ಮಿನಿಟ್. ಇದು ವಾರ್ಮ್ ಅಪ್, ಅಂದ್ರೆ ನಾನು ಸುಮ್ಮನೆ ಸ್ಟಾರ್ಟ್ ಮಾಡಿರೋದು ಟೈಪಿಂಗ್ಗೆ. ನಾನು ಕೂತ್ಕೊಂಡ್ರೆ ಸೀರಿಯಸ್ ಆಗಿ ಟೈಪ್ ಮಾಡೋದಕ್ಕೆ ಒಂದು 10 ಮಿನಿಟ್ಸ್, ಒಂದು 2 ಪೇಜ್ ಟೈಪ್ ಮಾಡಿದ್ಮೇಲೆ ಇದು ಪಿಕಪ್ ಆಗುತ್ತೆ. ನನ್ನ ಸ್ಪೀಡ್ ಆಲ್ಮೋಸ್ಟ್ ಒಂದು 80, 90, ಒಂದೊಂದ್ಸಲ 100ಗೂ ಹೋಗುತ್ತೆ. ಸೊ ವಾರ್ಮ್ ಅಪ್ ಅಲ್ಲಿ ನನಗೆ ಈ ತರ ಸ್ಪೀಡ್ ಸಿಕ್ಕಿದೆ. ಆವರೇಜ್ 65 ವರ್ಡ್ಸ್ ಪರ್ ಮಿನಿಟ್, ಆಕ್ಯುರಸಿ 97%, ಆ ತರ. ಬಟ್ ನೀವು ಸ್ಟಾರ್ಟ್ ಮಾಡಿದಾಗ ನಿಮ್ಗೆ ಒಂದು 10, 15 ವರ್ಡ್ಸ್ ಪರ್ ಮಿನಿಟ್ ಈ ತರ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಅದನ್ನ 30 ಬಂತು ಅಂತಂದ್ರೆ ಓಕೆ, ಒಂದ್ ಲೆವೆಲ್ಗೆ ಆಯ್ತು ಅಂತ. 40, 45 ಅಂದ್ರೆ ಓಕೆ, ಅಪಾಯಿಂಟ್ಮೆಂಟ್ ಸಿಕ್ಬಿಡುತ್ತೆ ನಿಮಗೆ ಕೆಲ್ಸಗಳಲ್ಲಿ. 40, 45 ಸ್ಪೀಡ್ ಇದ್ರೆ ಸಾಕು. 60 ಅನ್ನೋದು ಒಂದು ಪ್ರೊಫೆಷನಲ್ ಆಗಿ 60 ಬರಬೇಕು. ನಾನು ತುಂಬಾ ಪ್ರಾಕ್ಟೀಸ್ ಮಾಡಿರೋದ್ರಿಂದ, ಒಂದು 15, 20 ವರ್ಷ ಮೇಲೆ ಪ್ರಾಕ್ಟೀಸ್ ಮಾಡಿರೋದ್ರಿಂದ ನಾನು ಅದನ್ನ 80, 85, 90 ಫುಲ್ ಸ್ಮೂತ್ ಆದ್ಮೇಲೆ ನಾನು ಹೇಳ್ದಂಗೆ ಒನ್ ಅವರ್ ಆದ್ಮೇಲೆ ಹಂಗೆ ಮಾಡ್ತಾ ಇದ್ರೆ, ನಾನು ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಮೇಲೂ ಡಿಪೆಂಡ್ ಆಗುತ್ತೆ. ಅದು ಮಾಡ್ತಾನೆ ಇದ್ರೆ ಅಲ್ಲಿ ಏನ್ ಬರುತ್ತೆ ಅಂತ ನಾನು ಆಂಟಿಸಿಪೇಟ್ ಮಾಡ್ತಾ ಇರ್ತೀನಿ, ಏನೇನು ವರ್ಡಿಂಗ್ಸ್ ಬರ್ಬೋದು, ಯಾವ ತರ ಇರ್ಬೋದು ಅಂತ. ಅವಾಗ ನಾನು ಆರಾಮಾಗಿ ಅದನ್ನ 95, 100 ವರ್ಗೂ ರೀಚ್ ಆಗ್ತೀನಿ. ಸೊ ಈ ಒಂದು ಟೈಪಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಕಂಪ್ಯೂಟರ್ ಅಲ್ಲಿ. ಯಾರು ಸಾಮಾನ್ಯವಾಗಿ ಇದನ್ನ ಹೇಳಲ್ಲ. ಕಂಪ್ಯೂಟರ್ ಬೇಸಿಕ್ಸ್ ಆಯ್ತು, ಏನೋ ಒಂದು ಕಂಪ್ಯೂಟರ್ ಅಂದ್ರೆ ಏನು, ಪಾರ್ಟ್ಸ್ ಅಂದ್ರೆ ಏನು, ಏನೇನಿರುತ್ತೆ, MS ಆಫೀಸ್, ವರ್ಡ್ ಅಲ್ಲಿ ಮಾಡ್ಬೋದು, ಟೈಪ್ ಮಾಡ್ಬೋದು, ಫಾರ್ಮ್ಯಾಟ್ ಮಾಡ್ಬೋದು, ಎಕ್ಸೆಲ್ ಅಲ್ಲಿ ಟೇಬಲ್ ಹಾಕ್ಬೋದು, ಫಾರ್ಮುಲಾ ಹಾಕೋದು, ಇವೆಲ್ಲ ಹೇಳ್ಕೊಡ್ತಾರೆ. ಬಟ್ ಯಾರೂನು ಟೈಪಿಂಗ್ ಎಷ್ಟು ಇಂಪಾರ್ಟೆಂಟು ಕಂಪ್ಯೂಟರ್ ಅಲ್ಲಿ ಅನ್ನೋದನ್ನ ಯಾರು ಸ್ಟ್ರೆಸ್ ಮಾಡಿ ನಿಮ್ಗೆ ಯಾರು ಹೇಳಲ್ಲ. ನಾನ್ ಮಾತ್ರ ನನ್ನ ಸ್ಟೂಡೆಂಟ್ಸ್ಗೆ, ಅಂದ್ರೆ ನಾನ್ ಸ್ಟಾರ್ಟ್ ಮಾಡಿದ್ದೀನಲ್ಲ ಈ ಕಂಪ್ಯೂಟರ್ ಕಲಿ ನಮ್ಮ ಸ್ಟೂಡೆಂಟ್ಸ್ಗೆ ನಾನ್ ಮಾಡ್ತಾ ಇರೋ ಲೆವೆಲ್ಗೆ ನನ್ನ ಬೀಟ್ ಮಾಡಬೇಕು, ಆ ಲೆವೆಲ್ಗೆ ನಾನು ಹೇಳ್ಕೊಡ್ತೀನಿ ಕಂಪ್ಯೂಟರ್ನ. ಟೈಪಿಂಗು ನನ್ನ ಸ್ಪೀಡ್ ಏನಿದೆ ಅದನ್ನ ಬೀಟ್ ಮಾಡ್ಬೇಕು ನೀವು, ಅಷ್ಟು ಇಂಪ್ರೂವ್ ಮಾಡ್ಕೊಬೇಕು ನೀವು. ಸೊ ಆ ಲೆವೆಲ್ ನಾನು ಹೇಳ್ಕೊಡ್ತೀನಿ. ನೀವು ಸೀರಿಯಸ್ ಆಗಿ ನನ್ನ ಕ್ಲಾಸ್ನ ಫಸ್ಟ್ ಎಪಿಸೋಡ್ ಇಂದ ನೋಡ್ಕೊಂಡು ಬಂತು ಅಂತಂದ್ರೆ, ನಾನು ಹೇಳಿದ ಪ್ರತಿಯೊಂದು ಫಾಲೋ ಮಾಡ್ಕೊಂಡು ಬಂತು ಅಂತಂದ್ರೆ, ಖಂಡಿತವಾಗ್ಲೂ ನೀವು ಆ ಟಾರ್ಗೆಟ್ ನ ರೀಚ್ ಮಾಡ್ಬೋದು. ಏನು ಇಲ್ಲ, ನಾನೇನೋ ಮಾಡ್ತಾ ಇದ್ದೀನಿ, ನನ್ನ ಆ ಲೆವೆಲ್ ಹೋಗಕ್ಕಾಗಲ್ಲ ಅಂತಲ್ಲ, ಈ ಲೆವೆಲ್ ನೀವು ಮೀರಿಸ್ಬೋದು. ಆ ತರ ಸ್ಟೂಡೆಂಟ್ಸ್ ನನಗೆ ಬೇಕು.